ತಿದ್ದುಪಡಿ ಮಾಡಿ ಅಥವಾ ನಿರ್ಬಂಧ ಮಾಡಿ, ಮೂರಿದೆ ಜೀವನದಲ್ಲಿ. ಏನಪ್ಪ ಅಂದರೆ ಆಗುತ್ತಾ ಪ್ರೋತ್ಸಾಹ ಮಾಡಿ. ಪ್ರೋತ್ಸಾಹ ಅಂದರೆ ಏನು? ಒಂದು ಚಪ್ಪಾಳೆ. ಈಗ ಗಂಗಾಧರ ಸರ್ ಎಷ್ಟೋ ಫಂಕ್ಷನ್ಗಳು ಮಾಡಿದ್ದಾರೆ, ಎಷ್ಟೋ ಕಾರ್ಯಕ್ರಮ ಮಾಡಿದ್ದಾರೆ. ನಿಮ್ಮ ಒಂದು ಚಪ್ಪಾಳೆ ಆಗಿರ್ಬೋದು, ನಿಮ್ಮ ಒಂದು ಆಹ್ವಾನ ಅಂದರೆ ನಿಮ್ಮ ಒಂದು ಇಲ್ಲಿ ಪ್ರೆಸೆಂಟ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟು ಕಷ್ಟಪಟ್ಟು ಮಾಡ್ತಾರೆ. ನೀವು ಒಂದೇ ಒಂದು ಸ್ವಲ್ಪ ಪ್ರೋತ್ಸಾಹ ತೋರಿಸ್ಬಿಟ್ರೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ, ಏನು ಬೇಕಾದ್ರೆ ಚೆನ್ನಾಗಿ ಯಾವ ಲೆವೆಲ್ ತೊಗೊಂಡು ಬಿಡ್ತಾರೆ. ಆದರೆ ಎಲ್ಲ ನಿಮ್ಮೇಲಿರುತ್ತೆ. ಬಿಕಾಸ್ ಇಲ್ಲಿ ಪ್ರೋತ್ಸಾಹ ಯಾವ ಥರ ಮಾಡಬೇಕು? ಬಿಕಾಸ್ ಯಾರೋ ಒಬ್ರು ಏನೋ ಎಕ್ಸಾಂಪಲ್, ಇವಾಗ ನಾನು ಕಂಪ್ಯೂಟರ್ ಸೆಂಟ್ರು ಓಪನ್ ಮಾಡಿದ್ದೀನಿ, 4 ವರ್ಷ ಆಯಿತು. ಸೊ ಇಲ್ಲಿ ಈಗ ಕಂಪ್ಯೂಟರ್ ಸೆಂಟರ್ ಅಂದರೆ ಯೂಶ್ವಲ್ ಆಗಿ ಓಕೆ ಕಳಿಸ್ತಾರೆ. ಬಟ್ ನಮ್ಮಲ್ಲಿ ತುಂಬ ಆಕ್ಟಿವಿಟೀಸ್ ಇರುತ್ತೆ, ಚಟುವಟಿಕೆಗಳು ಮಾಡಿಸ್ತಾ ಇರ್ತೀವಿ. ಬರ್ತ್ಡೇ ಸೆಲೆಬ್ರೇಷನ್ಸ್ ಆಗಿರ್ಬೋದು, ಅಥವಾ ಸಾಮೂಹಿಕ ಭೋಜನ ಆಗಿರ್ಬೋದು, ಅಥವಾ ಒಂದು ದಿನದ ಪ್ರವಾಸ ಆಗಿರ್ಬೋದು, ಅಥವಾ ಆಟಗಳು ಆಡ್ಸೋದಾಗಿರ್ಬೋದು, ಅಥವಾ ಬಹುಮಾನ ವಿತರಣೆ ಮಾಡೋದಾಗಿರ್ಬೋದು, ಅಥವಾ ಸೆಂಡ್ ಆಫ್ ಅಂತ ಮಾಡ್ತೀವಿ, ಅಂದರೆ ಬೀಳ್ಕೊಡುಗೆ ಸಮಾರಂಭ ಅಂತೆಲ್ಲ ಮಾಡ್ತೀವಿ. ಸೊ ಎಲ್ಲ ಒಂದು ಕಡೆ ಯಾರು ಮಾಡ್ತಿರೋದು ನಾವು ಮಾಡ್ತಿದ್ದೀವಿ ಅನ್ನೋಕ್ಕಿಂತ ನಾವೇನೋ ಮಾಡ್ತಿದ್ದೀವಿ, ಬಟ್ ಅದು ನಮ್ಮ ಜನಗಳು ಸ್ವೀಕರಿಸ್ತಿಲ್ಲ. ಯಾಕೆಂದರೆ ಪ್ರೋತ್ಸಾಹ ಮಾಡ್ತಿಲ್ಲ. ಒಂದು ಪ್ರೋತ್ಸಾಹ ಮಾಡೋಕ್ಕಾಗಿಲ್ಲ, ತಿದ್ದುಪಡಿ ಮಾಡಿ. ಯಾವ್ದು ಇಷ್ಟ ಆಗ್ತಿದೆ, ಯಾವ್ದು ಇಷ್ಟ ಆಗಿಲ್ಲ ಅಂತ ಅಂದಾಗ ಅಷ್ಟು ಅದನ್ನು ನಾವು ತಿದ್ಕೋಬೋದು. ಒಂದು ಇಲ್ಲಾಂದ್ರೆ ನಿರ್ಬಂಧ ಹಾಕ್ಬಿಡಿ, ಇದು ಮಾಡಬೇಡಪ್ಪ, ಇದು ಸಮಾಜಕ್ಕೆ ಕೆಟ್ಟದ್ದು, ಹಾಗೇನಾಗುತ್ತೆ ತಿದ್ಕೊಬೋದು. ಅದೇ ಥರ ಇವಾಗ ನೋಡಿ, ಇಲ್ಲಿ ಎಲ್ಲಾರ್ದು ಒಂದೇ ರುಚಿ ಇರಲ್ಲ. ಈಗ ನಮ್ಮ ಬಟ್ಟೆಗಳಾಗಲಿ ನೋಡಿ, ನಾವು ಹಾಕಿರೋ ಬಟ್ಟೆಗಳು ಕೂಡ ರುಚಿ ಚೇಂಜ್ ಇದೆ, ಅಂದರೆ ಬದಲಾವಣೆ ಇದೆ. ಹಾಗಿದ್ದಾಗ ಎಲ್ಲಾರ್ದು ಶೈಲಿ ಅಥವಾ ಅವರ ಥಿಂಕಿಂಗ್ ಲೆವೆಲ್ ಚೇಂಜ್ ಇರುತ್ತೆ. ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಯಾಕಂದರೆ ಒಂದು ಗ್ರಾಮದಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಇದೆ ಅಂದರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ದಯವಿಟ್ಟು ನೀವು ಬಂದು ನೋಡಿ, ನಿಮ್ಮ ಹುಡುಗರನ್ನ ಕಳಿಸ್ರಿ, ನಿಮ್ಮ ಮಕ್ಕಳನ್ನ ಅಂತ ಹೇಳ್ತೀನಿ. ಇನ್ನೊಂದು ಅಪ್ಪು ಬಗ್ಗೆ ಒಂದು ಸ್ವಲ್ಪ ಏನೋ ಬರ್ತಿದ್ದೀನಿ, ಅದನ್ನು ಹೇಳ್ಬಿಡ್ತೀನಿ. ಜೀವನದಲ್ಲಿ ಒಮ್ಮೊಮ್ಮೆ ಆಗುವುದು ಬಿರುಕು, ಯಾರಿಗೂ ಬಯಸಬೇಡ ಎಂದಿಗೂ ನೀ ಕೆಡುಕು. ಯಾರಿಗೂ ಬಯಸಬೇಡ ನೀ ಎಂದಿಗೂ ಕೆಡುಕು. ತಾಳ್ಮೆಗೆಟ್ಟರೆ ನಿನ್ನ ಜೀವನವೆಲ್ಲ ಆಗುವುದು ಅರುಕು ಮುರುಕು. ತಾಳ್ಮೆಗೆಟ್ಟರೆ ನಿನ್ನ ಜೀವನವೆಲ್ಲ ಆಗುವುದು ಅರುಕು ಮುರುಕು. ಅದಕ್ಕೋಸ್ಕರ ಹೇಳುವೆ, ಬದುಕಿದರೆ ಅಪ್ಪುವಂತೆಯೇ ಬದುಕು. ಬದುಕಿದರೆ ಅಪ್ಪುವಂತೆಯೇ ಬದುಕು. ಇದು ನನ್ನ ಒಂದು ಸಣ್ಣ ತುಣುಕು. ಇದು ನಿಮಗೆ ಇಷ್ಟವಾದರೆ ಕೊಡಿ ಒಂದು ಲೈಕು. ಇದಕ್ಕೆ ನಿಮ್ಮ ಎಲ್ಲರ ಆಶೀರ್ವಾದ ಬೇಕೇ ಬೇಕು. ಕಷ್ಟಪಟ್ಟು ಕೇಳಿಸಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.